ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಆ ನಿಟ್ಟಿನಲ್ಲಿ ಇಂದು ಸೆಪ್ಟೆಂಬರ್ 15, 2024 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರಪಳಿ ರಚಿಸುವ ಮೂಲಕ ರಾಜ್ಯಾದ್ಯಂತ ಆಚರಿಸಲಾಯಿತು. ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂದು ದಿನಾಂಕ 15 ಸೆಪ್ಟೆಂಬರ್ 2024 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು. ಬೆಳಗ್ಗೆ 9:30ರಿಂದ 9:37 ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಿಂದ ಪ್ರಾರಂಭವಾಗಿ ಹಿರೇಸಿಂದೋಗಿ, ಚಿಕ್ಕಸಿಂದೋಗಿ, ಕೊಪ್ಪಳ ನಗರ, ಗಿಣಿಗೇರ, ಹೊಸಳ್ಳಿ ಮಾರ್ಗವಾಗಿ ಮುನ್ರಾಬಾದ್ ಡ್ಯಾಮ್ವರೆಗೆ ಜಿಲ್ಲೆಯಲ್ಲಿ ಒಟ್ಟು 53 ಕಿಲೋಮೀಟರ್ ಮಾನವ ಸರಪಳಿಯನ್ನು ರಚಿಸಲಾಗಿತ್ತು. ಮತ್ತು ಮಾನವ ಸರಪಳಿಯಲ್ಲಿ ಎಲ್ಲ ಇಲಾಖೆಯವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಿನ ಶಿಕ್ಷಣ ಇಲಾಖೆಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾನ್ಯ ಶ್ರೀ ಸುರೇಂದ್ರ ಕಾಂಬ್ಳೆ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕುಷ್ಟಗಿ ತಾಲೂಕಿನ ಸಿಬ್ಬಂದಿ ವರ್ಗದವರು ಮುನಿರಾಬಾದ್ ಹತ್ತಿರವಿರುವಂಥ ಬೇವಿನಹಳ್ಳಿ ಆ ಕ್ರಾಸ್ಗೆ ಹೋಗಿ ಅಲ್ಲೇ ನಮ್ಮ ಸಿಬ್ಬಂದಿ ವರ್ಗದವರಿಂದ ಮಾನವ ಸರಪಳಿಯನ್ನು ರಚಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಯ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆಯ ಸಹಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿಶೇಷವಾಗಿ ವಾಹನ ಸೌಲಭ್ಯವುಳ್ಳಂತಹ ಖಾಸಗಿ ಶಾಲೆಗಳು ಕೂಡ ತಮ್ಮ ಮಕ್ಕಳನ್ನು ವಾಹನದಲ್ಲಿ ಕರೆದುಕೊಂಡು ಬಂದು ಮಾನವ ಸರಪಳಿ ನಿರ್ಮಿಸುವಲ್ಲಿ ಸಹಾಯ ಹಸ್ತವನ್ನು ಅವರು ಕೂಡ ನೀಡಿದರು. ಎಲ್ಲ ಶಿಕ್ಷಕ ಶಿಕ್ಷಕಿಯರು, ಅಡುಗೆಯವರು, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು, ಆರೋಗ್ಯ ಇಲಾಖೆಯವರು, ವಿವಿಧ ಇಲಾಖೆಯವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆದರೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮತ್ತು ಸಂವಿಧಾನದ ಒಂದು ಧ್ಯೇಯವನ್ನು, ಪ್ರಜಾಪ್ರಭುತ್ವದ ಆಸ್ವಾದನೆಯನ್ನು, ಹಕ್ಕುಗಳನ್ನು ಎಲ್ಲರಿಗೂ ತಿಳಿ ಹೇಳಿ ಜೈ ಹಿಂದ್ ಎನ್ನುವುದರ ಮೂಲಕ ಈ ಒಂದು ಸರಪಳಿಯನ್ನು ಕಳಿಸಿ ಪ್ರಜಾಪ್ರಭುತ್ವದ ಮಹತ್ವವನ್ನು ಇಲ್ಲಿ ಸಾರಿದ್ದು ವಿಶೇಷವಾಗಿತ್ತು. ಬಿಸಿಲು ಕೂಡ ಇದ್ದರೂ ಕೂಡ ಇಲ್ಲಿ ಏನನ್ನು ಲೆಕ್ಕಿಸದೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ವಿಶೇಷವಾಗಿತ್ತು. ಈ ಒಂದು ದೃಶ್ಯದ ಒಂದು ಚಿತ್ರೀಕರಣವನ್ನು ಈ ರೀತಿ ಮಾಡಲಾಗಿದೆ. ಈ ಒಂದು ದೃಶ್ಯವನ್ನು ತಾವು ಕಣ್ತುಂಬಿಕೊಳ್ಳಿ ಮತ್ತು ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಎಂದು ಹೇಳ್ತಾ ಇದೀಗ ಈ ದೃಶ್ಯವನ್ನು ವೀಕ್ಷಿಸಿ. ಥ್ಯಾಂಕ್ ಯು.